ಇನ್ಮುಂದೆ ಗಂಡಸರಿಗೂ ಶಕ್ತಿ ಯೋಜನೆನ ಚರ್ಚೆಗೆ ಗ್ರಾಸವಾಯಿತು ಡಿಸಿಎಂ ಡಿಕೆಶಿ ಮಾತು. ದರ್ಶನ್ ವಿರುದ್ಧ ಮೇಲ್ಮನವಿಗೆ ಗ್ರೀನ್ ಸಿಗ್ನಲ್. ಆರೋಪಿ ದರ್ಶನ್ಗೆ ಮತ್ತಷ್ಟು ಸಂಕಷ್ಟ ಫಿಕ್ಸ. ಇದೇನು ದೆಹಲಿಯೋ ಇಲ್ಲ ಗ್ಯಾಸ್ ಚೇಂಬರು? ಡೆಲ್ಲಿಗೆ ವಿಶ್ವದ ಮಾಲಿನ್ಯಯುತ ನಗರ ಕುಖ್ಯಾತಿ. ಎಲ್ಲವನ್ನ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಶಕ್ತಿ ಯೋಜನೆಯಡಿ ವಯೋಮಿತಿಗೆ ಒಳಪಡಿಸಿ ಗಂಡಸರಿಗೂ ಉಚಿತ ಬಸ್ ಪ್ರಯಾಣಕ್ಕೆ ಅವಕಾಶ ಕಲ್ಪಿಸುವ ಬಗ್ಗೆ ಡಿಕೆಶಿ ಸುಳಿವು ಕೊಟ್ಟಿದ್ದಾರೆ. ಸರ್ಕಾರದಲ್ಲಿ ಚರ್ಚಿಸಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಈ ಮೂಲಕ ಗಂಡಸರಿಗೂ ಫ್ರೀ ಬಸ್ ಪ್ರಯಾಣ ಸಿಗುವ ಸಾಧ್ಯತೆ ಇದೆ. ವಿಧಾನಸೌಧದ ಕಾರ್ಯಕ್ರಮವೊಂದರಲ್ಲಿ ಶಕ್ತಿ ಯೋಜನೆ ಬಗ್ಗೆ ವಿದ್ಯಾರ್ಥಿಗಳಿಂದ ಕೇಳಿಬಂದ ಪ್ರಶ್ನೆಗೆ ಉತ್ತರಿಸಿದ ಡಿಕೆಶಿ, ಶಕ್ತಿ ಯೋಜನೆಯಡಿ ಒಂದು ವಯೋಮಾನದವರೆಗಿನ ಗಂಡು ಮಕ್ಕಳಿಗೂ ಉಚಿತ ಬಸ್ ಪ್ರಯಾಣಕ್ಕೆ ಅವಕಾಶ ಕಲ್ಪಿಸುವ ಬಗ್ಗೆ ಸರ್ಕಾರದಲ್ಲಿ ಚರ್ಚಿಸಿ ಯೋಚಿಸಿ ಕ್ರಮ ಕೈಗೊಳ್ಳಲಾಗುವುದು ಅಂತ ತಿಳಿಸಿದ್ದಾರೆ. ಈ ಮಧ್ಯೆ ಡಿಸಿಎಂ ಡಿಕೆಶಿ ಹೇಳಿಕೆಗೆ ಹುಬ್ಬಳ್ಳಿಯಲ್ಲಿ ಪ್ರತಿಕ್ರಿಯೆ ನೀಡಿರುವ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ, ಡಿಸಿಎಂ ಶಿವಕುಮಾರ್ ಮಕ್ಕಳ ಜೊತೆಗೆ ಮಾತನಾಡಿದ್ದಾರೆ. ಆ ಬಗ್ಗೆ ನನಗೇನೂ ಗೊತ್ತಿಲ್ಲ. ಶಕ್ತಿ ಯೋಜನೆ ಇನ್ನೂ 8 ವರ್ಷ ಇರುತ್ತೆ. ಇದಕ್ಕೆ ನಾನು ಗ್ಯಾರಂಟಿ. ಗಂಡು ಮಕ್ಕಳಿಗೆ ಉಚಿತ ಪ್ರಯಾಣ ಸೇವೆ ನೀಡಿದ್ರೆ ತಪ್ಪೇನೂ ಇಲ್ಲ, ಆದರೆ ಆರ್ಥಿಕ ಪರಿಸ್ಥಿತಿ ನೋಡ್ಕೊಳ್ಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಬಸ್ ಫ್ರೀ ಇದೆ, ನಮ್ಮ ಅದರಲ್ಲಿ ಓಡಾಡ್ತಾರೆ. ಎಲ್ಲನ ದೂರ ಹೋಗುವಾಗ ನನಗೆ ಮಾತ್ರ ಕರ್ಕೊಂಡು ಹೋಗಲ್ಲ, ನಮ್ಮ ಅಕ್ಕ ತಂಗಿಗೆ. ಈಗ ನೀವು ಪ್ರಶ್ನೆ ಕೇಳಿದ್ಯಾ, ಇದು ನಮ್ಮ ಸರ್ಕಾರದಲ್ಲಿ ನಮ್ಮ ಮಕ್ಕಳಿಗೆ ಕೇಳಿದ್ದಾರೆ ಇದ್ರ ಬಗ್ಗೆ ಚರ್ಚೆ ಮಾಡಿ ಒಂದು ಏನ್ಗಳು ಏನಾದರೂ ಯೋಚನೆ ಮಾಡಿ. ಶಿವಕುಮಾರ್ ಅವರು ಯಾವುದೋ ಮಕ್ಕಳ ಜೊತೆ ಸಂವಾದದಲ್ಲಿ ಹೇಳಿದ್ರು, ನನಗೆ ಮಾಹಿತಿ ಇಲ್ಲ. ಹೆಣ್ಮಕ್ಳಿಗಂತೂ 8.5 ವರ್ಷ ಇರುತ್ತೆ. ರಾಜ್ಯದಲ್ಲಿ ವಕ್ಫ್ ನೋಟಿಸ್ ವಿಚಾರ ರಾಜಕೀಯ ಕೆಸರೆರ್ಚಾಟಕ್ಕೆ ಕಾರಣವಾಗಿದೆ. ಈ ಬೆನ್ನಲ್ಲೇ ಬಿಜೆಪಿಯ ಭಿನ್ನಮತೀಯರ ತಂಡ ವಕ್ಫ್ ವಿರುದ್ಧ ಹೋರಾಟಕ್ಕೆ ಮುಂದಾಗಿದೆ. ಶಾಸಕ ಯತ್ನಾಳ್, ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ ನೇತೃತ್ವದ ತಂಡ ರಾಜ್ಯಾದ್ಯಂತ ಪ್ರವಾಸ ಮಾಡಲು ಮುಂದಾಗಿದೆ. ಹೀಗಾಗಿ ಪ್ರವಾಸದ ರೂಪುರೇಷೆ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿದ ನಾಯಕರು ವಕ್ಫ್ ವಿರುದ್ಧ ಹೋರಾಟಕ್ಕೆ ಮುಂದಾಗಿರುವ ಬಗ್ಗೆ ಮಾಹಿತಿಯನ್ನು ಕೊಟ್ಟರು. ಶಾಸಕ ಯತ್ನಾಳ್ ಮಾತನಾಡಿ, ಕರ್ನಾಟಕದಲ್ಲಿ 6 ಲಕ್ಷ ಎಕರೆಯನ್ನ ವಕ್ಫ್ ಆಸ್ತಿ ಮಾಡಲು ಸರ್ಕಾರ ಮುಂದಾಗಿದೆ ಎಂದರು. ವಕ್ಫ್ ದೊಡ್ಡ ಅನ್ಯಾಯ, ರೈತರು ಮಠಗಳು ಸೇರಿ ಎಲ್ಲರಿಗೂ ಇದರಿಂದ ಸಮಸ್ಯೆ ಆಗಿದೆ. ಹೀಗಾಗಿ ನ್ಯಾಯಾಲಯದ ಮೂಲಕವೇ ಎಲ್ಲವೂ ಇತ್ಯರ್ಥ ಆಗಬೇಕು ಅಂತ ಒತ್ತಾಯಿಸಿದರು. ಇನ್ನು ಈಗ 2700 ಎಕರೆ ಜಾಗ ಖಬರ್ಸ್ತಾನ್ಗೆ ಕೊಡೋದಕ್ಕೆ ಸರ್ಕಾರ ಕಂದಾಯ ಇಲಾಖೆ ನಿರ್ಣಯ ಮಾಡಿದೆ. ವಕ್ಫ್ಗೆ ಎಷ್ಟು ಜಾಗ ತಗೋಬಹುದು ಅಂತ ಇವರು ಲಿಸ್ಟ್ ಮಾಡಿದ್ದಾರೆ. ಕರ್ನಾಟಕದಲ್ಲಿ 6 ಲಕ್ಷ ಎಕರೆ ವಕ್ಫ್ ಆಸ್ತಿ ಮಾಡಲು ಮುಂದಾಗಿದ್ದಾರೆ ಅಂತ ಕಿಡಿಕಾರರು. ರೈತರಿಗೆ ಮತ್ತು ಎಲ್ಲ ಮಠ ಮಂದಿರಗಳಿಗೆ ಅಷ್ಟೇ ಅಲ್ಲ, ಬಾಗಲಕೋಟೆ ಮಿನಿ ವಿಧಾನಸೌಧ ಅದು ಸಹಿತ ವಕ್ಫ್ ಅಂತೇಳಿ ಇವತ್ತು ಘೋಷಣೆ ಮಾಡ್ತಾ ಇದ್ದಾರೆ. ನಾವು ಹೇಳೋದೇನೆಂದರೆ ಇನ್ನೊಂದು ಅವ್ರ ಅಂಶ ಅಂದರೆ ಟ್ರಿಬ್ಯುನಲ್ ಏನಿದೆ ಅದನ್ನು ರದ್ದಾಗೋದು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಈಗಾಗಲೇ ಅನಾರೋಗ್ಯದ ವಿಚಾರಕ್ಕೆ ಜಾಮೀನು ಪಡೆದಿರುವ ದರ್ಶನ್ ವಿರುದ್ಧ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರೋದಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. 6 ವಾರಗಳ ಕಾಲ ಮಧ್ಯಂತರ ಜಾಮೀನು ಪಡೆದಿರುವ ದರ್ಶನ್ ಹೈಕೋರ್ಟ್ ಮೂಲಕ ತಾತ್ಕಾಲಿಕ ರಿಲೀಫ್ ಪಡೆದಿದ್ದರು. ಆಸ್ಪತ್ರೆಯಲ್ಲಿ ದಾಖಲಾಗಿರುವ ದರ್ಶನ್ ಚಿಕಿತ್ಸೆ ಪಡಿತಾ ಇದ್ದಾರೆ. ದರ್ಶನ್ ಇನ್ನೂ ಕೂಡ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡಿಲ್ಲ. ಈ ಎಲ್ಲ ಅಂಶಗಳೊಂದಿಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಪೊಲೀಸರು ಕೇಳಿದ್ದ ಮನವಿಗೆ ಗೃಹ ಇಲಾಖೆ ಅಸ್ತು ಎಂದಿದೆ. ಈ ಬೆನ್ನಲ್ಲೇ ಅತಿ ಶೀಘ್ರದಲ್ಲಿಯೇ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಕೆ ಮಾಡ್ತೀವಿ, ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಕೆ ಮಾಡ್ತೀವಿ ಅಂತ ಪೊಲೀಸ್ ಆಯುಕ್ತ ದಯಾನಂದ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇನ್ನು ಸೋಮವಾರದ ಬಳಿಕ ಮೇಲ್ಮನವಿ ಸಲ್ಲಿಕೆಗೆ ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ ಎನ್ನಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮುಖ ಆರೋಪಿಗೆ ಇಂಟರಿಮ್ ಬೇಲ್ ಕೊಡಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅಪೀಲನ್ನು ಸಲ್ಲಿಸಲಿಕ್ಕೆ ಸರ್ಕಾರದಿಂದ ಅನುಮತಿ ಸಿಕ್ಕಿದೆ. ಅದರ ಅಪೀಲನ್ನು ನಾವು ಎಲ್ಲ ಕ್ರಮಗಳನ್ನು ಅನುಸರಿಸಿ ಫೈಲ್ ಮಾಡಲಿದ್ದೇವೆ. ರಾಷ್ಟ್ರ ರಾಜಧಾನಿಯಲ್ಲಿ ದಿನೇ ದಿನೇ ವಾಯು ಮಾಲಿನ್ಯ ಉಲ್ಬಣಗೊಳ್ತಾ ಇದೆ. ಈ ಮೂಲಕ ವಿಶ್ವದಲ್ಲಿ ಅತ್ಯಂತ ಮಾಲಿನ್ಯಯುತ ನಗರ ಎಂಬ ಕುಖ್ಯಾತಿಗೂ ಕೂಡ ಒಳಗಾಗಿದೆ. ಈ ಬೆನ್ನಲ್ಲೇ ದೆಹಲಿಯಲ್ಲಿ ಹೊಸ ಕಾನೂನು ತರುವುದಕ್ಕೆ ದೆಹಲಿ ಸರ್ಕಾರ ಪ್ಲಾನ್ ಮಾಡಿಕೊಂಡಿದೆ. ಈಗಾಗಲೇ ದೆಹಲಿಯಲ್ಲಿ ವಾಯು ಮಾಲಿನ್ಯ ನಿಯಂತ್ರಣಕ್ಕೆ ದೆಹಲಿ ಸರ್ಕಾರದಿಂದ 3ನೇ ಹಂತದ ಕ್ರಮ ಜಾರಿಯಾಗಿದೆ. ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಶಾಲೆಯಿಂದ ವಿನಾಯಿತಿ ನೀಡಲಾಗಿದೆ. ಆನ್ಲೈನ್ ಮೂಲಕ ತರಗತಿ ನಡೆಸೋಕೆ ಸರ್ಕಾರ ಸೂಚಿಸಿದೆ. BS3 ಪೆಟ್ರೋಲ್ ಡೀಸೆಲ್ ವಾಹನಗಳ ಸಂಚಾರಕ್ಕೆ ತಡೆ ಕೊಡಲಾಗಿದೆ. CNG, EV ಸೇರಿದಂತೆ ಅಂತಾರಾಜ್ಯಗಳ BS4 ಡೀಸೆಲ್ ಬಸ್ಗಳಿಗೆ ಮಾತ್ರ ದೆಹಲಿ ಪ್ರವೇಶ ಕಲ್ಪಿಸಿದೆ. ತುರ್ತು ಅಲ್ಲದ ನಿರ್ಮಾಣ ಮತ್ತು ಕಟ್ಟಡ ತೆರವು ಕಾರ್ಯಕ್ಕೆ ತಡೆ ನೀಡಲಾಗಿದೆ. ಸರ್ಕಾರಿ ಕಾಮಗಾರಿ, ಆರೋಗ್ಯ ಮತ್ತು ರಾಷ್ಟ್ರೀಯ ಭದ್ರತೆಗೆ ಸಂಬಂಧಿಸಿದ ಕಟ್ಟಡಗಳ ಕಾಮಗಾರಿಗೆ ಮಾತ್ರ ಅನುಮತಿ ಕೊಡಲಾಗಿದೆ. ಇಡೀ ವಿಶ್ವದಲ್ಲೇ ಮಾಲಿನ್ಯಯುತ ನಗರಗಳ ಪಟ್ಟಿಯಲ್ಲಿ ದೆಹಲಿ ಮೊದಲ ಸ್ಥಾನದಲ್ಲಿದೆ. ದೆಹಲಿಯಲ್ಲಿ AIQ 450 ಮೀರಿದೆ. ಆದರೆ AIQ 50 ಒಳಗೆ ಉಸಿರಾಟಕ್ಕೆ ಯೋಗ್ಯ ಗಾಳಿ, AIQ 50ರಿಂದ 100 ಮಧ್ಯಮ ಮಾಲಿನ್ಯದ ಗಾಳಿ. ದೆಹಲಿಯಲ್ಲಿ ಗಾಳಿಯ ಗುಣಮಟ್ಟ ಮಾಲಿನ್ಯದ ಮಿತಿಯನ್ನ ಮೀರಿ ಹೋಗಿದೆ. ನ್ಯೂಜಿಲೆಂಡ್ನ ಸಂಸತ್ನಲ್ಲಿ ಅತ್ಯಂತ ಕಿರಿಯ ಸಂಸದೆಯೊಬ್ಬರು ರೋಮಾಂಚನಕಾರಿ ಹಕಾರುತ್ಯ ಮಾಡುವ ಮೂಲಕ ಗಮನ ಸೆಳೆದಿದ್ದಾರೆ. ಮಾವೋರಿ ಕ್ಷೇತ್ರದ ಸಂಸದರಾದ ಹನಾ ರೌಹಿತಿ ಕ್ಲಾರ್ಕ್ ಅವರು ರೋಮಾಂಚನಕಾರಿ ಹಕಾರುತ್ಯವನ್ನ ಪ್ರದರ್ಶಿಸುವಾಗ
ಸ್ಥಳೀಯ ಒಪ್ಪಂದದ ಮಸೂದೆಯ ಪ್ರತಿಯನ್ನ ಕಿತ್ತು ಹಾಕಿದ್ದಾರೆ. ಈ ಮೂಲಕ ನ್ಯೂಜಿಲೆಂಡ್ ಸಂಸತ್ ಅಧಿವೇಶನದಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ನ್ಯೂಜಿಲೆಂಡ್ ಸಂಸತ್ತಿನ ಅಧಿವೇಶನದಲ್ಲಿ ನೃತ್ಯ ಮಾಡಿದ ವಿಡಿಯೋ ಈಗ ವೈರಲ್ ಆಗುತ್ತಿದೆ. ಸಂಸದರು ಒಪ್ಪಂದದ ತತ್ವಗಳ ಮಸೂದೆಯ ಮೇಲೆ ಮತ ಚಲಾಯಿಸಲು ಒಟ್ಟುಗೂಡಿದ್ರು. ಆದರೆ 22 ವರ್ಷದ ಟೇ ಪತಿ ಮಾವೋರಿ ಸಂಸದರಿಂದ ಅಧಿವೇಶನಕ್ಕೆ ಅಡ್ಡಿಯಾಯಿತು. ಅವರು ಮಸೂದೆಯ ಪ್ರತಿಯನ್ನ ಹರಿದು ಹಾಕಿದ್ರು. ಬಿಲ್ ಮತ್ತು ಹಕ್ಕಾದ ಸಾಂಪ್ರದಾಯಿಕ ಮಾವೋರಿ ನೃತ್ಯವನ್ನ ಪ್ರದರ್ಶಿಸಿದ್ರು. ಸದನದ ಇತರ ಸದಸ್ಯರು ಮತ್ತು ಗ್ಯಾಲರಿಯಲ್ಲಿದ್ದ ಪ್ರೇಕ್ಷಕರು ಹನಾ ರೌಹಿತಿ ಕ್ಲಾರ್ಕ್ ಅವರೊಂದಿಗೆ ಸೇರಿ ಹಕ್ಕಾ ನೃತ್ಯದಲ್ಲಿ ಪಾಲ್ಗೊಂಡಿದ್ರು. ಈ ಮೂಲಕ ಸ್ಪೀಕರ್ ಗೆರ್ರಿ ಬ್ರೌನ್ಲಿ ಅವರು ಸದನದ ಅಧಿವೇಶನವನ್ನ ಸಂಕ್ಷಿಪ್ತವಾಗಿ ಅಮಾನತುಗೊಳಿಸುವಂತೆ ಮಾಡಿದ್ರು.